6ನೇ ವಾರ ಕ್ರಾಫ್ಟ್ಸ್ ವೆಲ್ ವಿತ್ ಪಿಸ್ತಾ ಶೆಲ್ ಕ್ರಾಫ್ಟ್ 2 ಊದುಬತ್ತಿ ಸ್ಟ್ಯಾಂಡ್. ನೀವು ನೋಡ್ತಾ ಇರ್ಬೋದು ತುಂಬಾ ಕ್ಯೂಟಾಗಿರುವಂತಹ ಪಿಸ್ತಾ ಶೆಲ್ ಊದುಬತ್ತಿ ಸ್ಟ್ಯಾಂಡ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾನು ಇದನ್ನು ತುಂಬ ದಿನದಿಂದ ಹೇಳಬೇಕು ಅನ್ನೋದು ನನ್ನ ಆಸೆ. ಇದು ಏನಂದರೆ ಬ್ರೆಡ್ಡಿಂದ ನಾವು ಮನೆಯಲ್ಲಿ ಯಾವ ಶೇಪ್ ಬೇಕಂದರೆ ಆ ಶೇಪನ್ನು ನಾವು ಕ್ಲೇ ಎಮ್ಸಿಲ್ನ ಬಳಸ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ಬಟ್ ಇದು ಇನ್ನೂ ತುಂಬಾ ಈಸಿಯಾಗಿ ಮನೆಯಲ್ಲೇ ಕ್ಲೇನ ಯಾವ ಥರ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಎಮರ್ಜೆನ್ಸಿ ಇರೋದ್ರಿಂದ ಹಸಿ ಬ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಬಟ್ ಡ್ರೈ ಆಗಿರುವಂತಹ ಬ್ರೆಡ್ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಯಾವಾಗಾದರೂ ನಾವು ಮನೆಗೆ ಬ್ರೆಡ್ಡನ್ನು ತಂದಿರ್ತೀವಿ, 1-2 ಪೀಸ್ ಉಳ್ಕೊಂಬಿಟ್ಟಿರುತ್ತೆ. ಅದನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇರುವೆ ಏನೂ ಆಗೋಲ್ಲ. ಆ ಬ್ರೆಡ್ ಪೌಡ್ರಿಗೆ ಫೆವಿಕಾಲ್ನ ಕಾಮನ್ನಾಗಿ ಯೂಸ್ ಮಾಡುವಂಥ ಫೆವಿಕಾಲ್ನ ತುಂಬಾ ಜಾಸ್ತಿ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟು ಥರ ನಾದ್ಕೊಂಡ್ರೆ ಸುಂದರವಾಗಿ ಕ್ಲೇ ಥರನೇ ಹದ ಬರುತ್ತೆ. ಅದರಿಂದ ನಾವು ಯಾವ ಶೇಪ್ ಬೇಕು, ಯಾವ ಡಿಸೈನ್ ಬೇಕು ಅದನ್ನು ಡಿಸೈನ್ನ ಮಾಡ್ಕೋಬೋದು ನಾವು. ತುಂಬಾ ಈಸಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಫೆವಿಕಾಲ್ನ ಚೆನ್ನಾಗಿ ಹಾಕ್ಕೊಂಬಿಟ್ಟು ಡ್ರೈ ಬ್ರೆಡ್ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಕಲಿಸಿದ ಮೇಲೆ ಎಲ್ಲೂ ಕ್ರ್ಯಾಕ್ಸ್ ಬೀಳಲ್ಲ, ಬ್ರೇಕ್ ಅನ್ನೋದು ಆಗಲ್ಲ, ಅದು ಹಿಟ್ಟು ಅನ್ನೋದು ಸೀಳಲ್ಲ. ಬಟ್ ಇದು ನಾನು ಹಸಿ ಬ್ರೆಡ್ಡೇ ತೊಗೊಂಡಿರೋದಕ್ಕೆ ಎಮರ್ಜೆನ್ಸಿ ಇರೋದ್ರಿಂದ ನಾನು ಹಸಿ ಬ್ರೆಡ್ನೇ ತೊಗೊಂಡಿದ್ದೀನಿ ಇವತ್ತು. ಈ ಥರ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಮಾಡ್ಕೋಬೋದು. ನಾನಿವತ್ತು ಊದುಬತ್ತಿ ಸ್ಟ್ಯಾಂಡ್ಗೆ ಫಸ್ಟ್ ಬೇಸ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಇದೆ, ನಾವು ಬ್ರೆಡ್ಡನ್ನು ತೊಗೊಂಡ್ಬಿಟ್ಟು ಈ ಥರ ಫೆವಿಕಲ್ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಆಗಿ ನೀಟಾಗಿ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ಇದಕ್ಕೆ ನಾವು ಹಸಿ ಇದ್ದಾಗೆ ಊದುಬತ್ತಿ ಸ್ಟ್ಯಾಂಡ್ ಅಂದರೆ ಊದುಬತ್ತಿ ಚುಚ್ಚೋಕ್ಕೆ ಅಲ್ವಾ ನಾವು ಮಾಡ್ಕೊಳ್ಳೋದು. ಹಾಗಾಗಿ ಹಸಿ ಇದ್ದಾಗೆ ಒಂದು ಊದುಬತ್ತಿನ ತೊಗೊಂಡು ಅದಕ್ಕೆ ಹೋಲ್ಸನ್ನು ಮಾಡ್ಕೋಬೇಕು. ನಾವು ಇನ್ನೂ ದೊಡ್ಡದು ಬೇಕಂದ್ರೂ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಬೇಕಂದ್ರೂ ಚಿಕ್ಕದು ಮಾಡ್ಕೋಬೇಕು. ಈ ಥರ. ನೆಕ್ಸ್ಟ್ ನಾವು ಅದು ಸ್ವಲ್ಪ ಸೆಟ್ ಆಗೋದ್ರೊಳಗೆ ಪಿಸ್ತಾ ಶೆಲ್ಸ್ ಇರುತ್ತಲ್ಲ, ಪಿಸ್ತಾ ಚಿಪ್ಪುಗಳು, ಅದಕ್ಕೆ ಪಿಂಕ್ ಕಲರ್ನ ಕೊಟ್ಟಿದ್ದೀನಿ. ನಾನೀಗ ಹಾಕಿ ತೆಗೆದಿದ್ದೀನಿ ಅಂತ ನೀವು ತೆಗಿಬೇಡಿ. ಬ್ರಷ್ಲೆ ಪೇಂಟ್ ಮಾಡಿ, ಜಸ್ಟ್ ಲುಕ್ಕಿಂಗ್ ಸಲುವಾಗಿ ಆ ಥರ ಮಾಡಿದ್ದೀನಿ ಅಷ್ಟೇ, ಪೇಂಟ್ ಬಾಟಲಲ್ಲಿ ಹಾಕಿ ತೆಗಿಯೋ ಥರ. ನೆಕ್ಸ್ಟು ಇದು ಸ್ವಲ್ಪ ಸೆಟ್ ಆಗಿದೆ. ಇದಕ್ಕೆ ಗ್ರೀನ್ ಕಲರ್ ಪೇಂಟ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಆ ಕಲರ್ ಪೇಂಟ್ನ ಇದಕ್ಕೆ ಮಾಡ್ಕೋಬೋದು. ನೋಡಿ ಈ ಥರ ಹಸಿ ಇರೋದಕ್ಕೆ ಆ ಥರ ಬ್ರೇಕ್ ಆಗಿದೆ ಅದು. ಈಗ ಆ ಬೇಸ್ಗೆ ನಾವು ಪಿಸ್ತಾ ಶೆಲ್ಗೆ ಪೇಂಟ್ ಮಾಡಿರ್ತೀವಲ್ಲ ಅದು ಚೆನ್ನಾಗಿ ಡ್ರೈ ಆಗಬೇಕು. ಆದಮೇಲೆ ಈ ಥರ ಫೆವಿಕಾಲ್ ಹಾಕಿ ಅದ್ರ ಸುತ್ತ ಅಂಟಿಸ್ತಾ ಬರಬೇಕು. ಬ್ರೆಡ್ನಿಂದ ಮಾಡ್ಕೊಂಡಿದ್ದೀವಲ್ಲ ಆ ಬೇಸ್ಗೆ ನಾವು ಪಿಸ್ತಾ ಶೆಲ್ಗಳನ್ನ ರೌಂಡಾಗಿ ಹಚ್ತಾ ಬರಬೇಕು. ಈ ಥರ. ಲೋಟಸ್ ಪೆಟಲ್ಸ್ ಥರನೇ ಕಾಣುತ್ತೆ. ನೋಡಿ ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಅಂದರೆ ಲೋಟಸ್ ಪೆಟಲ್ಸ್ದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಈಗ ನಾನು ಸೆಕೆಂಡ್ ಸ್ಟೆಪ್ನ ಹಚ್ತಾ ಇದ್ದೀನಿ. ನನಗೆ 6 ಪೆಟಲ್ಸ್ ಹಿಡಿಸಿದೆ. ಅದಕ್ಕೆ ನೀವು ಬೇಸ್ ಯಾವ ಸೈಜಲ್ಲಿ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್, ನಿಮಗೆ ಅಷ್ಟು ಪೆಟಲ್ಸ್ ಹಿಡಿಸುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಫಸ್ಟ್ ಹಚ್ಚಿರ್ತೀವಲ್ಲ, 2 ನಡುವೆ ಒಂದೊಂದನ್ನು ಈ ಪೆಟಲ್ಸ್ನ ಹಚ್ತಾ ಹೋಗಬೇಕು. ಈ ಥರ. ಸ್ವಲ್ಪ ಸೆಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನೀವು ಒಂದೊಂದು ಸ್ಟೆಪ್ ಆದಮೇಲೆ ಸ್ವಲ್ಪ ಟೈಮ್ ತೊಗೊಳ್ಳಿ. ಒಂದೊಂದು ಹಾಫ್ ಆನ್ ಅವರ್ ಆದರೆ ಇಲ್ಲ ಒಂದು 15-20 ಮಿನಿಟ್ಸ್ ಆದರೆ ಅದು ಸೆಟ್ ಆಗುತ್ತೆ, ಡ್ರೈ ಆಗುತ್ತೆ, ನಾವು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ನನ್ನ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಇದಕ್ಕೂ ಕೂಡ ನನಗೆ 6 ಪೆಟಲ್ಸ್ ಬೇಕಾಗಿದೆ. 2 ನಡುವೆ ಹಚ್ಕೊತಾ ಹೋದರೆ 6 to 7 ಪೆಟಲ್ಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ ಬಂದುಬಿಟ್ಟು ಪಿಸ್ತಾ ಶೆಲ್ನ ತಿರುಗಿಸ್ಬೇಕು. ಉಲ್ಟಾ ಮಾಡಿಬಿಟ್ಟು ಕೆಳಗಡೆ ಹಚ್ಚಬೇಕು. ಇದು ಬೇಸ್ ಥರ ವರ್ಕ್ ಆಗುತ್ತೆ ನಮಗೆ ಸ್ಟ್ಯಾಂಡ್ಗೆ. ಇದೇ ಥರ ಇದು ಕೂಡ 2 ಶೆಲ್ ನಡುವೆ ಒಂದೊಂದನ್ನು ಹಚ್ತಾ ಹೋಗಬೇಕು. ನೋಡಿ ಈ ಥರ.
ಕಂಪ್ಲೀಟ್ ಆಗಿದೆ. ಈಗ ಥರ್ಡ್ ಸ್ಟೆಪ್ ಕೂಡ ಈ ಥರ ಬಂದಿದೆ. ನಾನು ಸೆಟ್ ಆಗಲಿ ಅಂತ ಪ್ಲೇಟ್ ಮೇಲೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಯೂಸ್ ಆ್ಯಂಡ್ ಥ್ರೂ ಬಾಕ್ಸ್ ಕ್ಯಾಪ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸುತ್ತ ಇರುವ ಗಟ್ಟಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಸುತ್ತ ಎಲ್ಲ ಕಟ್ ಮಾಡಿಕೊಂಡ್ರೆ ನಮಗೆ ಪ್ಲೇಟ್ ಥರ ಒಂದು ರೌಂಡ್ ಶೇಪಲ್ಲಿ ಸಿಗುತ್ತೆ. ನಾನು ಇದಕ್ಕೆ ಗ್ರೀನ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ. ಇದು ಲೋಟಸ್ಗೆ ಲೀಫ್ ಥರ ಕಾಣುತ್ತೆ. ನೋಡಿ, ಈಗ ಕಂಪ್ಲೀಟ್ ಆದಮೇಲೆ ಈ ಥರ ಇದೆ. ಇದಕ್ಕೆ ನಾವು ಮುಂಚೆ ಮಾಡ್ಕೊಂಡಿರುವಂಥ ಲೋಟಸ್ನ ಅಂಟಿಸ್ಬೇಕು. ಇದು ಉಲ್ಟಾ ತೋರಿಸ್ತಾ ಇದ್ದೀನಿ ನಾನು. ಉಲ್ಟಾ ಲೋಟಸ್ನ ಉಲ್ಟಾ ಮಾಡಿಬಿಟ್ಟು, ಅಂದರೆ ಎಲ್ಲ ಸೆಟ್ ಆಗಿದೆ ಈಗ, ನಾನು ಕಂಪ್ಲೀಟ್ ಡ್ರೈ ಆಗಿದೆ. ಆದಮೇಲೆ ತಿರುಗಿಸ್ಬಿಟ್ಟು ಅಲ್ಲಿ ಗಮ್ಮನ್ನು ನೀಟಾಗಿ ಹಾಕ್ತಾ ಇದ್ದೀನಿ. ಗಮ್ ಹಾಕಿ ಇದನ್ನು ಆ ಪ್ಲೇಟ್ಗೆ, ಗ್ರೀನ್ ಕಲರ್ ಪ್ಲೇಟ್ ಅಂದರೆ ಲೀಫ್ಗೆ ಅಂಟಿಸ್ಕೋಬೇಕು. ನೋಡಿ, ಫೈನಲ್ ಲುಕ್ ಈ ಥರ ಇದೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ನೀವು ಬೇಕಂದರೆ ಇದಕ್ಕೆ ನೀವು ಸ್ಟೋನ್ ಚೈನು, ಪರ್ಲ್ ಚೈನು, ಇಲ್ಲ ಗೋಲ್ಡ್ ಪೇಂಟು, ನಿಮಗೆ ಎಡಿಷ್ನಲ್ಲು ಯಾವ ಥರ ಬೇಕೋ ಆ ಥರ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಇಷ್ಟೇ ಚೆನ್ನಾಗಿ ಅನ್ನಿಸ್ತು, ಕ್ಯೂಟ್ ಅನ್ನಿಸ್ತು, ಹಾಗಾಗಿ ಇಷ್ಟನ್ನೇ ಬಿಟ್ಟಿದ್ದೀನಿ ನಾನು. ಫೈನಲ್ ಲುಕ್ ಈ ಥರ ಬರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಈ ಥರ ಊದ್ಬತ್ತಿನ ನಾವು ಇದಕ್ಕೆ ಚುಚ್ಕೋಬೋದು. ಫೈನಲ್ ಲುಕ್ ಈ ಥರ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು.